We all have completed this awesome journey with a lot of fun. ನಿಮ್ಮಲ್ಲಿ ಅನೇಕರು ಸಹ ತುಂಬಾ ಸ್ಮಾರ್ಟ್ ಆಗಿದ್ರ ಅಂಡ್ ಕೆಲವರು ಲಿಟಲ್ ಬಿಟ್ ನಾಟಿ ಸಹ. ಅಂಡ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫೈನಲ್ ಬೋರ್ಡ್ ಎಕ್ಸಾಮ್ ನೀವು ಬರೆಯಕ್ ಹೋಗ್ತಾ ಇದ್ದೀರಾ. ಈ ಎಕ್ಸಾಮ್ಗೆ ಯಾರು ಪ್ರಿಪರೇಷನ್ ನಡೆಸ್ತಿದ್ದೀರಾ ಅವರೆಲ್ಲರಿಗೂ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಯಾವುದೇ ತರಹ ಟೆನ್ಷನ್ ಇಟ್ಕೊಳ್ಬೇಡಿ, ಯಾಕೆಂದ್ರೆ ಆ ಟೆನ್ಷನ್ ಇಂದ ನೀವು ಓದಿದ್ದು ಸಹ ಮರ್ತೋಗೋ ಚಾನ್ಸಸ್ ಇರುತ್ತೆ. ಸೊ ನನ್ನ ಸಜೆಷನ್ ಏನಂತಂದ್ರೆ ಆದಷ್ಟು ಕೂಲ್ ಆಗಿರಿ, ತಾಳ್ಮೆ ಇರಲಿ, ಎಕ್ಸಾಮ್ ನ ಚೆನ್ನಾಗಿ ಬರೀರಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಸ್ ಇರೋದು ನಿಮ್ಮ ಮೆಮೊರಿ ಚೆಕ್ ಮಾಡ್ಲಿಕ್ಕಲ್ಲ, ನಿಮ್ಮ ಮ್ಯಾಜಿಕ್ ಚೆಕ್ ಮಾಡ್ಲಿಕ್ಕಂತ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಹಾಲಿಗೆ ನಿಮ್ಮ ಮೇನ್ ಕ್ಯಾರೆಕ್ಟರ್ ಎನರ್ಜಿಯಲ್ಲಿ ಹೋಗಿ ನೀಟಾಗಿ ಡಯಾಗ್ರಾಮ್ ಡ್ರಾ ಮಾಡಿ, ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿ, ಆರ್ಡರ್ ಎಲ್ಲ ಆನ್ಸರ್ ಮಾಡಿ. ಅಷ್ಟೇ ಬೇಕಾಗಿರೋದು. ತಲೆ ಇದೆ, ಪ್ರಿಪರೇಷನ್ ಮಾಡಿದ್ರೆ 12 ವರ್ಷ ಪ್ರಾಕ್ಟಿಕಲ್ಸ್, ವೈವಾ ಅಂಡ್ ಲಾಸ್ಟ್ ಮಿನಿಟ್ ಸ್ಟಡೀಸ್ ಎಷ್ಟು ಮಾಡಿಲ್ಲ. ಇವಾಗ ಯಾಕೆ ಹೆದರ್ಕೊತೀರಾ? ಆಲ್ ದ ಬೆಸ್ಟ್. ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ನನ್ನ ಕಡೆಯಿಂದ ನಿಮ್ಗೆ ಒಂದು ಕ್ವಿಕ್ ಆಶೀರ್ವಾದ ಕೊಟ್ಬಿಡ್ತೀನಿ. ಎಕ್ಸಾಮ್ ಹಾಲ್ ನಲ್ಲಿ ಕೂತಿರುವಾಗ ಏನೆಲ್ಲ ಓದಿದಿರಾ ಅದೆಲ್ಲ ಕರೆಕ್ಟ್ ಟೈಮ್ಗೆ ರಪ್ ಅಂತ ನೆನಪಾಗ್ಲಿ. ಅಕಸ್ಮಾತ್ ಏನಾದ್ರೂ ಕ್ವೆಶ್ಚನ್ ಕಷ್ಟ ಅಂತ ಅನ್ಸಿದ್ರೆ ನಿಮ್ ಬ್ರೈನ್ ಏರೋಪ್ಲೇನ್ ಮೋಡ್ಗೆ ಹೋಗದೆ ಇರ್ಲಿ. ಆನ್ಸರ್ ಶೀಟ್ ಮೇಲೆ ಫಸ್ಟ್ ಪೇಜಿನ ಫಸ್ಟ್ ಲೈನ್ ನಿಂದ ಲಾಸ್ಟ್ ಪೇಜಿನ ಲಾಸ್ಟ್ ಲೈನ್ ವರೆಗೂ ಪೆನ್ ಸ್ಮೂತ್ ಆಗಿ ಫ್ಲೋ ಆಗ್ಲಿ, ವಿದೌಟ್ ಎನಿ ಸ್ಪೀಡ್ ಬ್ರೇಕರ್ಸ್. ನೀವ್ ಡ್ರಾ ಮಾಡೋ ಒಂದೊಂದು ಡಯಾಗ್ರಾಮ್ ಮ್ಯೂಸಿಯಂ ಅಲ್ಲಿ ಇರುವಂತಹ ಆರ್ಟ್ ಪೀಸ್ ತರ ಬರ್ಲಿ. ಶ್ರಮಪಟ್ಟು ಓದಿರೋ ಮಕ್ಕಳಿಗೆ ಮೋಸ ಆಗದೆ ಇರ್ಲಿ. ಎಲ್ಲ ಈಸಿ ಇರುತ್ತೆ. ಕಷ್ಟಪಟ್ಟು ಓದಿದ್ದೀರಾ, ಎಲ್ಲ ಸಖದಾಗೆ ಬರ್ದ್ಬಿಡ್ತೀರಾ. ನನ್ಗಂತೂ ಕಾನ್ಫಿಡೆನ್ಸ್ ಇದೆ. ಹೋಗ್ ಬನ್ನಿ. ವಿಜಯೋತ್ಸವದಲ್ಲಿ ಸಿಗೋಣ. 1 kg ಕಾಜು ಬರ್ಫಿ ನನ್ಗೊಬ್ಳಿಗೆ ತರಬೇಕು, ಆಯ್ತಾ? ಬಾಯ್ ಬಾಯ್, ಆಲ್ ದಿ ಬೆಸ್ಟ್. ಹೆಲೋ ಎವ್ರಿವಾನ್, ಫೈನಲಿ ಸೆಕೆಂಡ್ PU ಫೈನಲ್ ಎಕ್ಸಾಮ್ ನ ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ. 2-3 ಪ್ರಿಪರೇಟರಿ ಎಕ್ಸಾಮ್ಸ್ ಪಡೆದಿರೋ ನಿಮ್ಗೆ ಈ ಫೈನಲ್ ಎಕ್ಸಾಮ್ ಖಂಡಿತ ಕಷ್ಟ ಆಗೋಕೆ ಚಾನ್ಸೇ ಇಲ್ಲ. ಯಾಕೆಂದ್ರೆ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಇರುತ್ತೆ, ಸೇಮ್ ಟೈಪ್ ಆಫ್ ಪ್ಯಾಟರ್ನ್ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಮಾತ್ರ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಪ್ಯಾನಿಕ್ ಆಗ್ಬೇಕಾ? ಖಂಡಿತ ಇಲ್ಲ. ಕ್ವಶನ್ ಪೇಪರ್ ಕೊಟ್ಟಾಗ ಫಸ್ಟ್ 15 ಮಿನಿಟ್ಸ್ ಕ್ವಶನ್ಸ್ ಗಳನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಹಾರ್ಡ್ಸ್ ಕ್ವಶನ್ಸ್ ಗಳನ್ನ ನೋಡಿದಾಗ ಕನ್ಫ್ಯೂಸ್ ಆಗದೆ ಅಟ್ಲೀಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ಕೊನೆಯಲ್ಲಿ ಬರೀಲಿಕ್ಕೆ ಟ್ರೈ ಮಾಡಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನ ಫಸ್ಟ್ 2 ಪೇಜಲ್ಲೇ ಬರಲಿಕ್ಕೆ ಟ್ರೈ ಮಾಡಿ. ಪ್ಯಾನಿಕ್ ಆಗಬೇಡಿ. ಅಲ್ಲಿ 1 ಮಾರ್ಕ್ ಹೋದ್ರೂ ಕೂಡ ನಿಮಗೆ 100% ಆಗಲಿಕ್ಕೆ ಚಾನ್ಸ್ ಇಲ್ಲ. ನೀವೆಲ್ಲರೂ ಕೂಡ 60+, 65+, 70 ಔಟ್ ಆಫ್ 70 ತೆಗೆದುಕೊಳ್ತೀರಾ ಅನ್ನೋ ಭರವಸೆ ನನಗಿದೆ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಡೂ ವೆಲ್. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಸಾಕು, ಈಸಿಯಾಗಿ ಆರಾಮಾಗಿ ನೀವು ಬರ್ದು ಬರ್ತೀರಾ. ಓವರ್ ಥಿಂಕಿಂಗ್ ಮಾಡಕ್ ಹೋಗಬೇಡಿ. ಕಂಪ್ಯಾರಿಸನ್ ಅಂತೂ ಮಾಡಲೇಬೇಡಿ. ಯಾಕಂದ್ರೆ ಎಲ್ಲರೂ ಅವ್ರದೇ ಆದಂತಹ ಓನ್ ರೇಸ್, ಅವ್ರದೇ ಆದಂತಹ ಓನ್ ಜರ್ನಿಯಲ್ಲಿ ಇದ್ದಾರೆ. ಬಟ್ ನೆನಪಿರ್ಲಿ, ಯು ಮಸ್ಟ್ ಗಿವ್ ಯೋರ್ ಬೆಸ್ಟ್. ನೀವು ನಿಮ್ಮ 100% ಎಫರ್ಟ್ಸ್ ಹಾಕಿ, ಇನ್ ಮಿಕ್ಕಿರುವಂಥದ್ದು ಮೇಲಿದ್ದವನು ನೋಡ್ಕೋತಾನೆ. ಸೊ ರಿಪೀಟ್ ಆಫ್ಟರ್ ಮೀ ಮಕ್ಕಳೇ. ನಾನು ಓದಿರೋದೆಲ್ಲ ನೆನಪಿರುತ್ತೆ, ನಾನು ಓದಿರೋದೇ ಎಕ್ಸಾಮಿಗೆ ಬರುತ್ತೆ, ನಾನು ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡ್ತೀನಿ. ಈ 3 ಲೈನ್ಸ್ನ ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಅನ್ಕೊಳ್ಳಿ. ಇದನ್ನ ಯಾವಾಗಲೂ ರಿಪೀಟ್ ಮಾಡ್ತಾ ಇರಿ. ಇಟ್ ವಿಲ್ ಇನ್ಕ್ರೀಸ್ ಯೋರ್ ಕಾನ್ಫಿಡೆನ್ಸ್. ಸೊ ನನಗೆ ಗೊತ್ತು, ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ವಿ ವಿಲ್ ರಾಕ್ ದಿಸ್ ಎಕ್ಸಾಮ್. ಸೊ ಗೊತ್ತಿದೆಲ್ಲ, ಯಾಕಂದರೆ ಈ ಸಲ ರ್ಯಾಂಕ್ ನಮ್ಮದೇ. ಮಕ್ಕಳ, ಎಕ್ಸಾಮ್ಸ್ ಶುರು ಆಗ್ತಾ ಇದೆ, ಭಯ ಪಡಬೇಡಿ. ಏನು ಓದಿದ್ದೀರಾ ಅದನ್ನು ಕಾನ್ಫಿಡೆಂಟಿಂದ ಬರೀರಿ ಮಕ್ಕಳ. ಆ್ಯಂಡ್ ನೆನಪಿರಲಿ, ಇದೊಂದು ನಿಮ್ಮ ಮೈಲ್ ಸ್ಟೋನ್ ಹೌದು, ಬಟ್ ಇದೇ ನಿಮ್ಮ ಫ್ಯೂಚರ್ ಅಲ್ಲ ಮಕ್ಕಳ. ಲೈಫಲ್ಲಿ ಇನ್ನೂ ಬೇರೆ ಬೇರೆ ಸ್ಟೇಜಸ್ ಬರುತ್ತೆ, ಅಲ್ಲಿ ಕೂಡ ನೀವು ಸಕ್ಸಸ್ ಆಗ್ಬೋದು. ಹಾಗನ್ಬಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಕೂಡ ಹೇಳ್ತಿಲ್ಲ. ಎಫರ್ಟ್ಸ್ ಅಟ್ಮೋಸ್ಟ್ ಹಾಕಿ. ರಿಸಲ್ಟ್ಸ್ ಚೆನ್ನಾಗಿ ಬರಬೇಕು ಅಂತಲೇ ಎಫರ್ಟ್ಸ್ ಹಾಕಿ ಮಕ್ಕಳ. ಬಟ್ ರಿಸಲ್ಟ್ಸ್ ಏನೇ ಬಂದರೂ ಕೂಡ ತಗೊಳ್ಳೋ ಮನಸ್ಥಿತಿ ನಿಮ್ಮಲ್ಲಿರಲಿ. ಸೊ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಮಕ್ಕಳ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಮಕ್ಕಳ. ಸಿ ಯು ಆಲ್. ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಿದೆ ಅಂತ ಏನಾದ್ರು ಭಯ ಆಗ್ತಾ ಇದೆಯಾ? ಟೆನ್ಷನ್ ಆಗ್ತಿದ್ಯಾ ಮಕ್ಕಳ? ಸೊ ಡೋಂಟ್ ವರಿ ಅಬೌಟ್ ದಟ್. ಯಾವುದೇ ಕಾರಣಕ್ಕೂ ಭಯ ಪಟ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಯಾಕೆ ಅಂತಂದ್ರೆ ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಆಗೋ ತನಕ ಕೂಡ ಪ್ರತಿ ವರ್ಷ ಈ ತರ ಎಕ್ಸಾಮಿನೇಷನ್ಸ್, ಈ ತರ ಚಾಲೆಂಜಸ್ ಲೈಫಲ್ಲಿ ಬರ್ತಾ ಇರುತ್ತೆ. ಆ ಎಲ್ಲಾ ಚಾಲೆಂಜಸ್ ಅನ್ನ, ಎಲ್ಲಾ ಎಕ್ಸಾಮ್ಸ್ ಅನ್ನ ಧೈರ್ಯವಾಗಿ, ಕೂಲ್ ಆಗಿ, ಕಾಮ್ ಆಗಿ ನೀವು ಎದುರಿಸಬೇಕು, ಧೈರ್ಯವಾಗಿ ನಿಂತ್ಕೋಬೇಕು. ಆವಾಗ ಮಾತ್ರ ನೀವು ಲೈಫಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನಿಮ್ಮ ಸೆಕೆಂಡ್ PUC ಎಕ್ಸಾಮಿನೇಷನ್ ತುಂಬಾ ಅಂದ್ರೆ ತುಂಬಾ ಈಸಿ ಇರುತ್ತೆ ಮಕ್ಕಳ. ನೀವು ಯಾವ ಕ್ವಶನ್ಸ್ ಅನ್ನ ಓದಿರ್ತೀರಾ, ಯಾವ ಕಾನ್ಸೆಪ್ಟ್ಸ್ ಅನ್ನ ಕರೆಕ್ಟ್ ಆಗಿ ಓದಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ, ಅದೇ ಕ್ವಶನ್ಸ್ ಬರುತ್ತೆ, ಅದೇ ಕ್ವಶನ್ಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಧೈರ್ಯದಿಂದ, ಕಾನ್ಫಿಡೆನ್ಸ್ ಇಂದ ತುಂಬಾ ಕೂಲ್ ಆಗಿ, ಕಾಮ್ ಆಗಿ ಅಟೆಂಡ್ ಅನ್ನ ಮಾಡಿ. ಓವರ್ ಥಿಂಕಿಂಗ್ ಬೇಡ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮ ಫಿಯರ್ ಅನ್ನ ಓವರ್ಟೇಕ್ ಮಾಡ್ಲಿ. ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ನಿಮ್ಮಿಂದ ಕೊಡಕ್ ಸಾಧ್ಯ ಆಗುತ್ತೆ. ನೀವು ಎಕ್ಸಾಮ್ ಬರೆಯೋ ಮೂಮೆಂಟ್ ಅಲ್ಲಿ ನೀವೇನೇನು ಓದಿರ್ತೀರ ಎಲ್ಲವೂ ಕೂಡ ನಿಮ್ಗೆ ನೆನಪಾಗುತ್ತೆ. ಎಕ್ಸಾಮ್ ಪೇಪರ್ ಈಸಿ ಕೂಡ ಇರುತ್ತೆ, ನಿಮಗೆ ಚೆನ್ನಾಗಿ ಮಾಡಿ ಬರಕ್ ಕೂಡ ಸಾಧ್ಯವಾಗುತ್ತೆ ಮಕ್ಕಳೇ. ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ನಿಮಗೂ ಕೂಡ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ ಅಂತ ಹೇಳೋದನ್ನ ಹೇಳ್ತಾ, wishing you all the very best for all your second PUC first attempt exams. All the best. ಅಂತೂ ಇಂತೂ ಎಕ್ಸಾಮ್ ಬಂತು ಸೆಕೆಂಡ್ PUC ರಿಲೇಟೆಡ್. ನೀವು ಸೆಕೆಂಡ್ PUC ಎಕ್ಸಾಮಿನೇಷನ್ ಹಾಲ್ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ವಾರ್ ಫೀಲ್ಡ್ ಗೆ ಎಂಟರ್ ಆಗ್ತಾ ಇದ್ದೀರಾ ಅಂತ ಅರ್ಥ. ವಾರ್ ಫೀಲ್ಡ್ ಅಲ್ಲಿ ನಾವು ಯಾವ ರೀತಿ ಕಾನ್ಸಂಟ್ರೇಷನ್ ಮಾಡಬೇಕು, ಯಾಕಂದ್ರೆ NVC ಆ ಕಡೆಯಿಂದ ಬರ್ಬೋದು, ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು.
ಕರೆಕ್ಟ್ ಅಲ್ವಾ? ಅದೇ ರೀತಿ ಎಕ್ಸಾಮಿನೇಷನ್ ಹಾಲಲ್ಲೂ ಅಷ್ಟೇ ಪೇಪರ್ ಯಾರೇ ಕೊಟ್ಟರು ಸಹ, ಯಾವುದೇ ರೀತಿ ಬಂದ್ರು ಸಹ ನೀವು ನಿಮ್ಮ ಒಂದು ಕಾನ್ಸಂಟ್ರೇಷನ್ ನ ಮಿಸ್ ಮಾಡದೆ, ಸೊ ಏನೇನು ಓದಿದ್ದೀರಾ, ನೀವು ಸಿಕ್ಕಾಪಟ್ಟೆ ಓದಿದ್ದೀರಾ, ಎಲ್ಲಾ ಓದಿದ್ದೀರಾ, FA1 ಮ್ಯಾರಥಾನ್ಸ್, FA2 ಮ್ಯಾರಥಾನ್ಸ್ ಆಗಿರ್ಬೋದು, KCT ಮ್ಯಾರಥಾನ್, 1 CQs, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, ನ್ಯೂಮೆರಿಕಲ್ಸ್ ಎಲ್ಲವೂ ಸಹ ನೀವು ಓದಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಅದೆಲ್ಲ ನಿಮ್ಗೆ ನೆನಪು ಬರಬೇಕು ಅಂತಂದ್ರೆ ನೀವು ನಿಮ್ಮ ಒಂದು ಫೋಕಸ್ ನ ನಿಮ್ಮ ಮೈಂಡ್ ಅಲ್ಲಿ. ಹೆಲೋ ಸ್ಟೂಡೆಂಟ್ಸ್, ನಿಮ್ ಎಲ್ಲಾ ಕ್ವಶನ್ಸಿಗೆ ಸರ್ ಇಷ್ಟು ಓದಿದ್ರೆ 60 ಔಟ್ ಆಫ್ 60 ಸಿಗುತ್ತಾ, ಇಷ್ಟು ಓದಿದ್ರೆ 80 ಔಟ್ ಆಫ್ 80 ತಗೋಬಹುದಾ, ಇಷ್ಟು ಓದಿದ್ರೆ ಪಾಸ್ ಆಗಬಹುದಾ ಸರ್? ಸೊ ಈ ಎಲ್ಲಾ ಕ್ವಶನ್ಸಿಗೆ ಸ್ಟೂಡೆಂಟ್ಸ್ ಒಂದು ಅಲ್ಟಿಮೇಟ್ ಡೇ ಬಂದ್ಬಿಟ್ಟಿದೆ. ನಾಳಿಂದ ನಿಂದ ಎಕ್ಸಾಮ್ ಸ್ಟಾರ್ಟ್. ನೀ ಆರಾಮ್ಸೆ ಹೋಗು, ಕಾನ್ಫಿಡೆಂಟ್ ಆಗಿ ಹೋಗು, ಏನೂ ಟೆನ್ಷನ್ ತಗೊಳಿಕ್ ಹೋಗ್ಬೇಡ. ಪಾಸ್ ಆಗೋದು ಏನೂ ಜಾಸ್ತಿ ಕಷ್ಟ ಅಲ್ಲ. ಪ್ರೊಸೆಸ್ ಏನಿದೆ ಅದ್ರ ಮೇಲೆ ಟ್ರಸ್ಟ್ ಇಡು. ರಿಸಲ್ಟ್ಸ್ ಬಗ್ಗೆ ಏನೂ ಟೆನ್ಷನ್ ತಗೊಳಿಕ್ ಹೋಗ್ಬೇಡ. ನಿನ್ ಮಾರ್ಕ್ಸ್ ಒಳ್ಳೆ ಬಂದ್ರು ಕೂಡ PW ನಿನ್ ಜೊತೆ ಅಲ್ಲಿದೆ. ಮಾರ್ಕ್ಸ್ ಏನಾದ್ರೂ ಒಳ್ಳೆ ಬಂದಿಲ್ಲ ಅಂದ್ರೆ ಕೂಡ PW ನಿನ್ ಜೊತೆ ಇಲ್ಲೇ ಇದೆ. ನೀ ಆರಾಮ್ಸೆ ಹೋಗು, ಕಾನ್ಫಿಡೆಂಟ್ ಆಗಿ ಹೋಗು, ನಿನ್ ಬೆಸ್ಟ್ ಅನ್ನ ಕೊಡು. ಸೊ ಅಲ್ಲಿವರೆಗೂ ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್.